ಹೋಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण. आत्मीय स्वागत. भगवद्गीता यथारूप अध्याय 8 श्लोक 24. अग्नि ज्योति शुक्ला षट्मास उत्तरायणं तत्र प्रयात गच्छन्ति ಬ್ರಹ್ಮವಿದೋ ಜನ. ಅನುವಾದ: ಪರಬ್ರಹ್ಮನನ್ನು ಬಲ್ಲವರು ಅಗ್ನಿದೇವತೆಯ ಪ್ರಭಾವದ ಕಾಲದಲ್ಲಿ, ಬೆಳಕಿನಲ್ಲಿ, ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ. ಭಾವಾರ್ಥ: ಅಗ್ನಿ, ಬೆಳಕು, ಹಗಲು ಮತ್ತು ಶುಕ್ಲ ಪಕ್ಷಗಳನ್ನು ಹೆಸರಿಸಿದಾಗ ಆತ್ಮದ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವ ಅಧಿದೇವತೆಗಳು ಇವುಗಳ ಮೇಲಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಮರಣಕಾಲದಲ್ಲಿ ಮನಸ್ಸು ಮನುಷ್ಯನನ್ನು ಒಂದು ಹೊಸ ಬದುಕಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಆಕಸ್ಮಿಕವಾಗಿ ಆಗಲಿ ವ್ಯವಸ್ಥೆ ಮಾಡಿಕೊಂಡಾಗಲಿ ಮೇಲೆ ಹೇಳಿದ ಕಾಲದಲ್ಲಿ ದೇಹವನ್ನು ಬಿಟ್ಟ ಮನುಷ್ಯನಿಗೆ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸೇರುವುದು ಸಾಧ್ಯವಾಗುತ್ತದೆ. ಯೋಗಾಭ್ಯಾಸದಲ್ಲಿ ಮುಂದುವರಿದ ಯೋಗಿಗಳು ದೇಹವನ್ನು ಬಿಡುವ ಕಾಲವನ್ನು, ಸ್ಥಳವನ್ನು ನಿರ್ಧರಿಸಬಲ್ಲರು. ಇತರರಿಗೆ ನಿಯಂತ್ರಣವಿಲ್ಲ. ಆಕಸ್ಮಿಕವಾಗಿ ಶುಭ ಕ್ಷಣದಲ್ಲಿ ದೇಹವನ್ನು ಬಿಟ್ಟರೆ ಅವರು ಜನನ ಮರಣಗಳ ಚಕ್ರಕ್ಕೆ ಹಿಂದಿರುಗುವುದಿಲ್ಲ. ಹಾಗೆ ಆಗದಿದ್ದರೆ ಅವರು ಹಿಂದಿರುಗಬೇಕಾದ ಸಾಧ್ಯತೆಯೇ ಬಹು ಹೆಚ್ಚು. ಆದರೆ ಕೃಷ್ಣ ಪ್ರಜ್ಞೆ ಇರುವ ಪರಿಶುದ್ಧ ಭಕ್ತನು ದೇಹವನ್ನು ಶುಭ ಗಳಿಗೆಯಲ್ಲಿ ಬಿಡಲಿ, ಅಶುಭ ಗಳಿಗೆಯಲ್ಲಿ ಬಿಡಲಿ, ಆಕಸ್ಮಿಕವಾಗಿ ಬಿಡಲಿ, ಏರ್ಪಾಟು ಮಾಡಿಕೊಂಡು ಬಿಡಲಿ, ಆತನಿಗೆ ಜನನ ಮರಣದ ಚಕ್ರಕ್ಕೆ ಹಿಂತಿರುಗುವ ಭಯವಿಲ್ಲ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥನೂ ಮುಗಿಯುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು 3 ವಿಷಯಗಳಿದೆ. ಒಂದು, ಮೊಟ್ಟ ಮೊದಲು ಪರಬ್ರಹ್ಮವನ್ನು ಬಲ್ಲವರು ಯಾರು, ನಂತರ ಈ ಕಾಲದ ದೇವತೆ ಅಂದರೆ ಅಧಿದೇವತೆಗಳು ಯಾರು, ನಂತರ ಮನುಷ್ಯ ಮುಂದಿನ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೋದು. ಆಕಸ್ಮಿಕವಾಗಿ ಆಗಲಿ ಅಥವಾ ಏರ್ಪಾಟ್ ಮಾಡಿಕೊಂಡಾಗಲಿ ಆತ ಯಾವ ರೀತಿ ತನ್ನ ಮುಂದಿನ ಶರೀರನ ಪ್ರವೇಶ ಮಾಡ್ತಾನೆ, ಅದರಲ್ಲೂ ಬ್ರಹ್ಮಜ್ಯೋತಿ ಅಂದರೆ ಏನು, ನಂತರ ಯೋಗಾಭ್ಯಾಸ ಮಾಡದ ಯೋಗಿಗಳು ಯಾವ ರೀತಿ ಅವರು ಮುಂದಿನ ಸ್ಥಳ ಅಥವಾ ಮುಂದಿನ ಸ್ಥಳವನ್ನು ನಿರ್ಧರಿಸ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಈ ಶ್ಲೋಕದಲ್ಲಿ ಅಂದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ. ನಂತರ ಮುಖ್ಯವಾಗಿ ಕಡೆಯದಾಗಿ ಪರಿಶುದ್ಧ ಭಕ್ತರ ವರ್ಣನೆ ಕೂಡ ಇದೆ. ಅಂದರೆ ಅವರು ಶುಭಗಳಿಗೆ ಅಥವಾ ಅಶುಭಗಳಿಗೆ ಆಕಸ್ಮಿಕ ಅಥವಾ ಏರ್ಪಾಟ್ ಮಾಡಿಕೊಂಡು ಈ ಜನನ ಮರಣ ಅಂದರೆ ಏನು ಈ ಲೋಕದಲ್ಲಿ ಇರ್ತಕ್ಕಂಥ ತೊಂದರೆ, ಜನನ ಮರಣ ಚಕ್ರಕ್ಕೆ ಸಿಕ್ಕಿಕೊಳ್ಳದೆ ಅವರು ಹೋಗ್ಬೇಕಾದ ಸ್ಥಳ ಯಾವುದು ಅನ್ನೋದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮೊಟ್ಟ ಮೊದಲು ಈ ಪರಬ್ರಹ್ಮ ಅಂದರೆ ಯಾರು? ನಮ್ಮನ್ನು ನಾವು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಯಾರು ಅಂತ ಕೇಳಿದ್ರೆ, ನೀವು ಯಾರು ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ನಾನು ಭಾರತೀಯ ಅಥವಾ ನಾನು ಹಿಂದೂ ಅನ್ನೋದನ್ನು ನಾವು ನಮ್ಮ ಪರಿಚಯ ಮಾಡ್ಕೊಳ್ತೀವಿ. ಆದರೆ ಶಾಸ್ತ್ರದ ಪ್ರಕಾರ ಅಥವಾ ನಮ್ಮ ಸನಾತನ ಧರ್ಮದ ಪ್ರಕಾರ ನಮ್ಮನ್ನು ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೋಬೇಕು. ಆದರೆ ಅದರಲ್ಲಿ ಏನು ಅಡುಗೆ ಇದೆ ಅಂದರೆ ಬ್ರಹ್ಮಾಸ್ಮಿ ಅಂದರೆ ಏನು ಅಂತ ನಮಗೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿಲ್ದಿರೋ ಕಾರಣದಿಂದ ನಾವು ನಮ್ಮನ್ನು ನಮ್ಮ ಹೆಸರು ಮುಖಾಂತರ, ನನ್ನ ಜಾತಿ ಮುಖಾಂತರ, ನನ್ನ ದೇಶದ ಮುಖಾಂತರ, ನನ್ನ ಭಾಷೆ ಮುಖಾಂತರ ನನ್ನನ್ನು ನಾನು ವರ್ಣನೆ ಮಾಡ್ಕೊಳ್ತೀನಿ, ನನ್ನನ್ನು ನಾನು ಗುರುತಿಸ್ಕೊಳ್ತೀನಿ. ಆದರೆ ಮುಖ್ಯವಾಗಿ ಸನಾತನ ಧರ್ಮದ ಪ್ರಕಾರ ನಾನು ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ, ನಾನು ಬ್ರಹ್ಮ. ಆದರೆ ಪರಬ್ರಹ್ಮ ಅಂದರೆ ಭಗವಂತ. ನಾನು ಬ್ರಹ್ಮ, ಭಗವಂತನಿಗೆ ಪರಬ್ರಹ್ಮ ಅಂತ ಹೇಳ್ತಾನೆ. ನಂತರ ಈ ದೇವತೆಗಳು ಯಾರು? ಅದರಲ್ಲೂ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಅಗ್ನಿ ದೇವತೆ. ಅದರಲ್ಲೂ ನಮ್ಮ ಹಗಲಿನ ಸಮಯದಲ್ಲಿ ಅಂದರೆ ದಿನದ ಸಮಯದಲ್ಲಿ ನಾವು ದೇಹನ ಬಿಟ್ಟಾಗ ಅದರಲ್ಲೂ ಮುಖ್ಯವಾಗಿ ಈ ಬ್ರಹ್ಮಜ್ಯೋತಿ ಅಂದರೆ ಏನು ಅದನ್ನು ಭಗವಂತನ ನಿರಾಕಾರ ರೂಪ ಅಂತ ಹೇಳ್ತಾರೆ.
ಸಾಮಾನ್ಯವಾಗಿ ಅದಕ್ಕೆ ಉದಾಹರಣೆ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ. ಅದರಲ್ಲೂ ಅಗ್ನಿಯನ್ನು ತಗೊಂಡಾಗ ಏನಾಗುತ್ತೆ ಅಂದರೆ ಫೈರ್ ಅಂತ ಹೇಳ್ತೀವಿ ನೋಡಿ ಆಂಗ್ಲ ಭಾಷೆಯಲ್ಲಿ. ಅಗ್ನಿಯನ್ನು ತಗೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಶಾಖ ಮತ್ತು ಬೆಳಕು ಎರಡೂ ಇರುತ್ತೆ, ಅಂದರೆ ಈಟ್ ಆ್ಯಂಡ್ ಲೈಟ್ ಎರಡೂ ಇರುತ್ತೆ. ಆದರೆ ಅಗ್ನಿಯನ್ನು ನಾವು ನೋಡಿದಾಗ ಅದರಿಂದ ನಮಗೆ ಬರ್ತಕ್ಕಂಥ ಶಾಖ ಆಗಲಿ ಬೆಳಕಾಗಲಿ ನಾವು ನೋಡ್ಬೋದು. ಆದರೆ ಬೆಳಕಲ್ಲಿ ನಮಗೆ ಅಗ್ನಿ ಕಾಣೋದಿಲ್ಲ, ಅಂದರೆ ಅಗ್ನಿಯ ಪ್ರಭಾವ ಇರೋದಿಲ್ಲ. ಅದಕ್ಕೆ ಉದಾಹರಣೆಗೆ ನಾವು ಸಾಕಷ್ಟು ಬಾರಿ ಹೇಳಿದ್ವಿ, ಸೂರ್ಯ ಲೋಕದಿಂದ ಬರ್ತಕ್ಕಂಥ ಸೂರ್ಯ ಕಿರಣಗಳಿಗೂ ಸೂರ್ಯ ಮಂಡಲಕ್ಕೂ ಸೂರ್ಯನಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಆದರೆ ಈ ಪ್ರತಿಯೊಂದು ಸೂರ್ಯನಿಂದ ಬರುತ್ತೆ, ಸೂರ್ಯ ಮಂಡಲ ಇರ್ಬೋದು ಅಥವಾ ಸೂರ್ಯ ಕಿರಣ ಇರ್ಬೋದು. ಅದೇ ರೀತಿ ಅಗ್ನಿಯಿಂದ ನಮಗೆ ಶಾಖ ಕೂಡ ಉತ್ಪತ್ತಿ ಆಗತ್ತೆ, ಬೆಳಕು ಕೂಡ ಸಿಗತ್ತೆ. ಈ ಬೆಳಕನ್ನು ನಾವು ಬ್ರಹ್ಮಜ್ಯೋತಿ ಅಂತ ಇಲ್ಲಿ ನಾವು ತಿಳ್ಕೊಬೋದು. ಅಂದರೆ ಭಗವಂತನ ನಿರಾಕಾರ ರೂಪ ಆಗಿರ್ತಕ್ಕಂಥ ಬ್ರಹ್ಮಜ್ಯೋತಿಯಲ್ಲಿ ನಾವು ವಿಲೀನ ಆಗ್ಬೋದು. ಅದು ಈ ದೇಹನ ತ್ಯಾಗ ಮಾಡಿದಾಗ, ಅದರಲ್ಲೂ ಮುಖ್ಯವಾಗಿ ಯಾರು ವ್ಯವಸ್ಥೆ ಮಾಡಿಕೊಂಡು, ಅದರಲ್ಲೂ ಮನುಷ್ಯನ ನಿರಾಕಾರ ಮನಸ್ಸಿಗೆ, ಅದರಲ್ಲೂ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಹಗಲಿನ ಸಮಯದಲ್ಲಿ ದೇಹ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಅದರಲ್ಲೂ ಅವರಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ಅಧಿದೇವತೆಗಳು, ಇದನ್ನು ನಾವು ನೋಡಿದಾಗ ಅಲ್ಲಿ ನಮಗೆ ಶಾಶ್ವತವಾದ ಸುಖ ಸಂತೋಷ ಸಿಗತ್ತೆ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ, ಬ್ರಹ್ಮಜ್ಯೋತಿಯಲ್ಲಿ ಯಾವುದೇ ರೀತಿ ಕಾರ್ಯ ಚಟುವಟಿಕೆಗಳಿರೋದಿಲ್ಲ. ಆದ ಕಾರಣ ನಾವು ಸ್ವಲ್ಪ ಸಮಯದ ಕಾಲ ಅಲ್ಲಿರ್ಬೋದು, ನಂತರ ಮತ್ತೆ ನಾವು ವಾಪಸ್ ಬರೋ ಸಂಗತಿ ಇರುತ್ತೆ, ಅಂದರೆ ವಾಪಸ್ ಬರಲೇಬೇಕಾಗತ್ತೆ ನಮಗೆ. ನಂತರ ಇಲ್ಲಿ ಶುಭ ಕ್ಷಣ, ಅಂದರೆ ಸಾಮಾನ್ಯವಾಗಿ ನಾವಿರ್ತಕ್ಕಂಥ ಲೋಕದಲ್ಲಿ ಯಾವುದೇ ರೀತಿ ಶುಭಗಳಿಗೆ ಆಗಲಿ ಶುಭ ಕ್ಷಣ ಆಗಲಿ ನಾವು ಕೆಲವು ಕ್ಷಣ ಮಾತ್ರ ನಾವು ನೋಡ್ಬೋದು. ಅಂದರೆ ಯಾವುದೋ ಒಂದು ಸಂತೋಷದ ಸಮಾಚಾರ ನಾವು ಕೇಳಿದಾಗ ನಮಗೆ ಸ್ವಲ್ಪ ಸಂತೋಷ ಆಗುತ್ತೆ, ನಂತರ ದುಃಖದ ಸಮಾಚಾರ ಕೇಳಿದಾಗ ಸಾಕಷ್ಟು ನೋವನ್ನು ನಾವು ಅನುಭವಿಸಿದ್ವಿ. ಇದು ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ. ಆದರೆ ಇಲ್ಲಿ ಈ ಲೋಕದಲ್ಲಿ ಯಾವುದೇ ರೀತಿ ಶುಭ ಇಲ್ಲ ಅಂತ ಭಗವಂತ ಹೇಳಿದ್ದಾನೆ. ಅಂದರೆ ಈ ಲೋಕಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಹೆಸರು ಅಂದರೆ ನಾಮಫಲಕ ಏನು ಕೊಟ್ಟಿದ್ದಾನೆ ಅಂದರೆ ಇದಕ್ಕೆ ದುಃಖಾಲಯ ಮತ್ತು ಶಾಶ್ವತ ಅಲ್ಲ, ಇದು ಅಶಾಶ್ವತ ಅಂತ ವರ್ಣನೆ ಮಾಡಿದ್ದಾನೆ. ಆದರೆ ಇದನ್ನೆಲ್ಲ ನಾವು ಯೋಚನೆ ಮಾಡೋ ಬದಲು ಅದರಲ್ಲೂ ಮನಸ್ಸಿನ ಸ್ಥಿತಿ ಯಾವ ಇರಬೇಕು. ನಾವು ಈ ದೇಹನ ತ್ಯಾಗ ಮಾಡುವಾಗ ನಮ್ಮ ಮನಸ್ಸಿನ ಸ್ಥಿತಿಯ ಮುಖಾಂತರ ನಾವು ಇನ್ನೊಂದು ಶರೀರನ ನಾವು ಪಡಿತೀವಿ. ಅದಕ್ಕೆ ಮುಖ್ಯವಾಗಿ ನಮ್ಮ ಮನಸ್ಸನ್ನು ಯಾವ ರೀತಿ ಇಟ್ಕೋಬೇಕು, ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆಗಳಿರಬೇಕು, ಏನನ್ನು ಆಲೋಚನೆ ಮಾಡ್ತಾ ಇರಬೇಕು, ಅದನ್ನು ಬಹಳ ಮುಖ್ಯವಾಗಿ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಪರಿಶುದ್ಧ ಭಕ್ತರು ದೇಹನ ಯಾವ ರೀತಿ ತ್ಯಾಗ ಮಾಡ್ತಾರೆ. ಇಲ್ಲಿ ಯೋಗಿಗಳಿರ್ಬೋದು ಅಥವಾ ಸಾಮಾನ್ಯ ಮನುಷ್ಯರಿರ್ಬೋದು ಅಥವಾ ಆಕಸ್ಮಿಕವಾಗಿ ಅವರ ಅಪಘಾತದಲ್ಲಿ ಅವ್ರ ಶರೀರನ ತ್ಯಾಗ ಮಾಡಬೇಕಾಗತ್ತೆ, ಅವರ ಗುರಿ ಏನಾಗುತ್ತೆ, ಅವ್ರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಇದನ್ನೆಲ್ಲ ಕೇಳ್ತಾ ಹೋಗ್ತಾ ಇದ್ರೆ ಅಥವಾ ಹೇಳ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಸಾಕಷ್ಟು ವಿಷಯಗಳು ಚರ್ಚೆ ಮಾಡಬೇಕಾಗತ್ತೆ. ಅವರು ಶುಭ ಗಳಿಗೆಯಲ್ಲಿ ಬಿಡ್ತಾರೋ ಅಶುಭ ಗಳಿಗೆಯಲ್ಲಿ ಬಿಡ್ತಾರೋ, ದಿನದಲ್ಲಿ ದೇಹ ತ್ಯಾಗ ಮಾಡ್ತಾರೋ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ತ್ಯಾಗ ಮಾಡಿದಾರೋ ಅಥವಾ ದೇವಸ್ಥಾನದಲ್ಲಿ ತ್ಯಾಗ ಮಾಡಿದಾರೋ ಅಥವಾ ಹೊರಗಡೆ ಏನಾದರೂ ಆಯಿತಾ ಅಥವಾ ಆಕಸ್ಮಿಕವಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ, ಯಾತಕ್ಕೆ ಮಾಡಿಕೊಂಡ್ರು, ಏನಾಯಿತು, ಅವ್ರ ಶರೀರದ ಬಿಟ್ಟ ಮೇಲೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಇದಷ್ಟು ಸಾಕಷ್ಟು ದೊಡ್ಡ ವಿಷಯ ಆಗತ್ತೆ. ಆದರೆ ನಮಗೆ ಪ್ರಭುಪಾದರು ಕೊನೆಯ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಪರಿಶುದ್ಧ ಭಕ್ತನು ದೇಹವನ್ನು ಶುಭ ಗಳಿಗೆಯಲ್ಲಿ ಬಿಡಲಿ ಅಶುಭ ಗಳಿಗೆಯಲ್ಲಿ ಬಿಡಲಿ, ಆಕಸ್ಮಿಕವಾಗಿ ಬಿಡಲಿ ಏರ್ಪಾಟು ಮಾಡಿಕೊಂಡು ಬಿಡಲಿ, ಆತನಿಗೆ ಜನನ ಮರಣದ ಚಕ್ರಕ್ಕೆ ಹಿಂತಿರುಗುವ ಭಯವಿಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ಮೊಟ್ಟ ಮೊದಲು ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭಗವಂತನ ಭಕ್ತರಾಗಬೇಕು. ಭಗವಂತನ ಭಕ್ತರಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ತಾ ನಂತರ ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಾವು ಭಗವಂತನನ್ನು ಸೇವೆ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ನಮ್ಮ ಶರೀರ ಅಂದರೆ ಈ ದೇಹನ ನಾನು ತ್ಯಾಗ ಮಾಡುವಾಗ ನಾನು ಎಲ್ಲಿರಬೇಕು, ಹೇಗಿರಬೇಕು, ಯಾವ ಥರ ಇರಬೇಕು, ಅದೆಲ್ಲ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅಂದರೆ ಯಾವಾಗಲೂ ಭಗವಂತನ ಕೆಲಸ ಮಾಡ್ತಾ ನಾವು ದೇಹನ ತ್ಯಾಗ ಮಾಡಿದಾಗ ಭಗವಂತನ ಲೋಕಕ್ಕೆ ಹೋಗ್ತೀವಿ ಅಂತ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ. ಅದನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ ಪ್ರಭುಪಾದರು ಭಾವಾರ್ಥದ ಕೊನೆಯ ಭಾಗದಲ್ಲಿ. ಇಲ್ಲಿ ನಮಗೆ ದೇವತೆಗಳಿದ್ದಾರೆ ನಮ್ಮನ್ನು ಮುಂದಿನ ದೇಹಕ್ಕೆ ವರ್ಗಾವಣೆ ಮಾಡೋದಕ್ಕೆ, ನಂತರ ಶುಭ ಗಳಿಗೆಯಲ್ಲಿ ಅಥವಾ ಏರ್ಪಾಟ್ ಮಾಡ್ಕೊಂಡಂಥ ಯೋಗಿಗಳು ಹೋಗ್ತಕ್ಕಂಥ ಸ್ಥಳ ಕೂಡ ಹೇಳಿದ್ದಾರೆ. ಆದರೆ ನಾವು ಯೋಗಿ ಆಗೋದು ಬೇಡ, ಧ್ಯಾನ ಯೋಗಿ ಆಗೋದು ಬೇಡ ಅಥವಾ ಹಠಯೋಗಿ ಆಗೋದು ಬೇಡ. ನಾವು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಭಕ್ತಿ ಯೋಗಿಗಳಾಗಿ ಭಗವಂತನ ಧಾಮಕ್ಕೆ ಹೋದಾಗ ನಮಗೆ ಈ ಲೋಕದಲ್ಲಿರ್ತಕ್ಕಂಥ ಜನನ ಮರಣ ವೃದ್ಧಾಪ್ಯ ರೋಗ ರುಜಿನಗಳಿಂದ ನಮಗೆ
ಮುಕ್ತಿ ಸಿಗತ್ತೆ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆದಷ್ಟು ಬೇಗ ಈ ಶರೀರದಿಂದ ಹೊರಗಡೆ, ಅಂದರೆ ಈ ಶರೀರನ ತ್ಯಾಗ ಮಾಡಿ, ಅಂದರೆ ಈ ಶರೀರನ ತ್ಯಜಿಸಿ ಮತ್ತೆ ಎಂದು ಈ ಐಹಿಕ ಶರೀರಕ್ಕೆ ಅಥವಾ ಐಹಿಕ ಲೋಕಕ್ಕೆ ಬರದೇ ಇರತಕ್ಕಂಥ ಲೋಕ ಆಧ್ಯಾತ್ಮಿಕ ಜಗತ್ತಿಗೆ, ಅದರಲ್ಲೂ ಮುಖ್ಯವಾಗಿ ಭಗವಂತನ ಧಾಮಕ್ಕೆ ಹೋದಾಗ ನಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡೋದೇ ನಮ್ಮ ಕರ್ತವ್ಯ ಆಗಿರಲಿ. ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆಯ ಸಂದೇಶನ ನಾವು ಪಡ್ಕೊಂಡು ನಂತರ ಅಲ್ಲಿಗೆ ಹೋಗೋದಕ್ಕೆ ಅರ್ಹತೆಯನ್ನು ನಾವು ಪಡ್ಕೊಂಡು ಆ ಲೋಕಕ್ಕೆ ಹೋಗೋ ಪ್ರಯಾಣದ ಬಗ್ಗೆ ನಾವು ಚಿಂತೆ ಮಾಡೋಣ ಅನ್ನೋದನ್ನು ಹೇಳ್ತಾ ಇಲ್ಲಿಗೆ ಈ ದಿನದ ಶ್ಲೋಕಕ್ಕೆ ವಿರಾಮ ಕೊಡ್ತೀನಿ. ಹರೇ ಕೃಷ್ಣ.